ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಲಕ್ಷ್ಮೀರಾಮ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಎಲ್ಲರ ಮನೇಲೂ ಟೀ ಕಾಫಿ ಮಾಡ್ಕೊಂಡು ಕುಡ್ದೇ ಇರ್ತೀರ. ಆದರೆ ಈ ವಿಡಿಯೋ ಏನಪ್ಪ ಅಂದರೆ ಮಸಾಲೆ ಟೀ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಕೊನೆವರೆಗೂ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇವಾಗ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀವಿ. ಇವಾಗ ಹೇಗೆ ಮಾಡೋದು ಮಸಾಲೆ ಟೀ ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ನಾನು ಈ ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ತೊಗೊಂಡಿದ್ದೀನಿ. ನಮ್ಮನೆ ಇರೋದು ನಾವು 3 ಜನ, ಆದ್ದರಿಂದ ಸ್ವಲ್ಪ ನಾನು ಕಮ್ಮಿ ನೀರು ಹಾಕ್ತೀನಿ. ಮತ್ತು ಇದರಲ್ಲಿ ಸ್ವಲ್ಪ ಅರ್ಧ ಲೋಟಕ್ಕಿಂತ ಕಮ್ಮಿ ನೀರು ಹಾಕಿದ್ದೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಇದು ಕುದಿ ಬರಬೇಕು. ಇದು ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರಬೇಕಾದ್ರೆ ಏನಪ್ಪ ಮಾಡಬೇಕು ಅಂದರೆ, ಇಲ್ಲಿ ನೋಡಿ, ಈ ಏಲಕ್ಕಿನ ಕುಟ್ಟಿ ಇಟ್ಕೊಂಡಿದ್ದೀನಿ, ಇದನ್ನು ಇದರೊಳಗೆ ಹಾಕಬೇಕು. ನೆಕ್ಸ್ಟು ಇಲ್ಲಿ ಶುಂಠಿನ ನಾನು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ದಪ್ಪಗೆ ಅದನ್ನು ಹಾಕಬೇಕು. ಮತ್ತು ಇಲ್ಲಿ ಬಿರಿಯಾನಿ ಎಲೆ ಚಿಕ್ಕದು ಒಂದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚಹಾ ಪುಡಿ, ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಚಹಾ ಪುಡಿ ತೊಗೊಂಡಿದ್ದೀನಿ. ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಚಹಾ ಪುಡಿ ತೊಗೊಂಡಿದ್ದೀನಿ. ನೋಡಿ ಹೇಗೆ ಕುದೀತಾ ಇದೆ ಅಂತ. ಚೆನ್ನಾಗಿದು ಬಾಯ್ಲ್ ಆಗಬೇಕು. ಇವಾಗ ನಾನು ಇದು ಮಸಾಲೆ ಅರ್ಧ ಬೆಂದಿದೆ. ಆವಾಗ ಮಸಾಲೆ ಅಂದರೆ ಟೀ ಮಾಡುವ ಮಸಾಲೆಗಳು ಅರ್ಧ ಬೆಂದಿದೆ. ಆವಾಗ ನಾನು ಶುಗರ್ ಒಂದು ಚಿಕ್ಕ ಸ್ಮಾಲ್ ಕಪ್ಪಲ್ಲಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾವು ಶುಗರ್ ಜಾಸ್ತಿ ಕುಡಿಯೋಲ್ಲ, ಅದರಿಂದ ಶುಗರ್ ಕಮ್ಮಿನೇ ಕುಡಿಯೋದು, ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಫುಲ್ ಮಸಾಲೆ ಆದಾಗ ಈ ಥರ ಮಿಲ್ಕು ಹಾಲನ್ನು ಹಾಕ್ತಾಯಿದ್ದೀನಿ. 1 ಕಪ್ಪು 1.5 ಕಪ್ಪು ಮಿಲ್ಕ್ ಹಾಕ್ತೀನಿ. ಇವಾಗ 1 ಕಪ್ ಹಾಕಿದ್ದೀನಿ, ಇವಾಗ ಅರ್ಧ. ಎಷ್ಟು ಚೆನ್ನಾಗಿ ಇವಾಗೆಲ್ಲ ಮಿಕ್ಸಾಗಿ ಟೀ ಚೆನ್ನಾಗಿ ಕುದೀತಾ ಇದೆ ಅಂತ ನೋಡಿ. ಚೆನ್ನಾಗೆಲ್ಲ ಟೀ ಆಗಿದೆ. ಇವಾಗ ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಟೀ ರೆಡಿಯಾಗಿದೆ. ನಿಮಗೂ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.